ಹಾಯ್ ಗಾಯ್ಸ್, ದಿಸ್ ಈಸ್ ನವೀನ್. ಡೀಪ್ ಸೀಕ್ ಬಗ್ಗೆ ಏನು ಹೇಳಬೇಕು ಅಂದರೆ, ಇದು ಒಂದು ಚೈನೀಸ್ AI ಕಂಪನಿ ಆಗಿದ್ದು, ಅದು ತೆರೆದ ಮೂಲ ದೊಡ್ಡ ಭಾಷಾ ಮಾದರಿಗಳನ್ನು LLMನ ಅಭಿವೃದ್ಧಿಪಡಿಸುತ್ತಿದೆ. ಹ್ಯಾಂಗ್ಝೌ ಝೆಜಿಯಾಂಗ್ನಲ್ಲಿ ಇದು ಚೀನಿ ಹೆಡ್ಜ್ ಫಂಡ್ ಐಫ್ಲೈವರ್ನಿಂದ ಒಡೆತನದಲ್ಲಿದೆ ಮತ್ತು ಹಣವನ್ನು ದೊಡ್ಡ ಮಟ್ಟದಲ್ಲಿ ಹೊಂದಿದೆ. ಇದರ ಸಹ-ಸಂಸ್ಥಾಪಕ ಲಿಯಾಂಗ್ ವೆನ್ಫೆಂಗ್ ಅವರು 2023ರಲ್ಲಿ ಕಂಪನಿಯನ್ನು ಸ್ಥಾಪಿಸಿದರು. ಕಂಪನಿ ಪ್ರಕಾರ ಇದು ಪ್ರೈವೇಟ್ ಕಂಪನಿಯಾಗಿದ್ದು, ಉದ್ಯಮ ಮಾಹಿತಿ ತಂತ್ರಜ್ಞಾನ ಕೃತಕ ಬುದ್ಧಿಮತ್ತೆ AI ಸ್ಥಾಪಿಸಲಾಗಿದೆ. ಮೇ 23ರಂದು, ಒಂದು ವರ್ಷದ ಹಿಂದೆ. ಸಂಸ್ಥಾಪಕ ಅದೇ ಲಿಯಾಂಗ್ ವೆನ್ಫೆಂಗ್ ಅವರು ಪ್ರಥಮವಾಗಿ ಡೀಪ್ಸೀಕ್ R1 ಮಾದರಿಯು OpenAIನ GPT-40 ನಂತರ ಸಮಕಾಲೀನ ದೊಡ್ಡ ಭಾಷಾ ಮಾದರಿಗಳಿಗೆ LLM ಹೋಲಿಸಬಹುದಾದ ಪ್ರತಿಕ್ರಿಯೆಗಳನ್ನು ಒದಗಿಸುತ್ತದೆ. ಇದು ಗಣನೀಯವಾಗಿ ಕಡಿಮೆ ವೆಚ್ಚದಲ್ಲಿ ತರಬೇತಿ ಪಡೆದಿದೆ, ಹೆಚ್ಚು ಸ್ಟೋರ್ ಮಾಡಬಹುದಾದ ಇನ್ಫಾರ್ಮೇಷನ್ ಇದನ್ನು ಹೊಂದಿದೆ, ಹೋಲಿಸಿಕೊಂಡ್ರೆ ChatGPTಗಿನ್ನ. ಇದು ಇದು ಡೀಪ್ಸೀಕ್ 100 ಮಿಲಿಯನ್ಗೆ ಹೋಲಿಸಿದರೆ $600 ಮಿಲಿಯನ್ ಎಂದು ಹೇಳಲಾಗಿದೆ. 100 ಮಿಲಿಯನ್ಗೆ ಚೀನಾದಲ್ಲಿ ತಯಾರಿಸಿದ್ದು, ಆದರೆ $6 ಮಿಲಿಯನ್ ಅಷ್ಟು ಓಡ್ತಾ ಐತೆ ಅಂತ ಇಲ್ಲಿ ಹೇಳಲಾಗಿದೆ. ಮತ್ತು ಹೋಲಿಸಬಹುದಾದ LLMನ ಕಂಪ್ಯೂಟಿಂಗ್ ಶಕ್ತಿಯು 10ನೇ ಭಾಗದ ಅಗತ್ಯವಿದೆ. ಡೀಪ್ಸೀಕ್ ಒಂದು AI ತಂತ್ರಜ್ಞಾನ ಹೊಂದಿದ ಒಂದು ಅಪ್ಲಿಕೇಶನ್ ಅಂತ ಹೇಳ್ಬೋದು. ಜನವರಿ 2025ರಂದು ಡೀಪ್ಸೀಕ್ iOS ಮತ್ತು ಆಂಡ್ರಾಯ್ಡ್ಗಾಗಿ ಡೀಪ್ಸೀಕ್ R1 ಮಾದರಿಯನ್ನು ಆಧರಿಸಿ ತನ್ನ ಮೊದಲ ಚಾಟ್ಬಾಟ್ ಅಪ್ಲಿಕೇಶನ್ ಅನ್ನು ಬಿಡುಗಡೆ ಮಾಡಿತು. ಜನವರಿ 2025ರಂದು. ಜನವರಿ 27ರ ಹೊತ್ತಿಗೆ ಡೀಪ್ಸೀಕ್ R1 ಯುನೈಟೆಡ್ ಸ್ಟೇಟ್ಸ್ನ iOS ಆ್ಯಪ್ ಸ್ಟೋರ್ನಲ್ಲಿ ಹೆಚ್ಚು ಡೌನ್ಲೋಡ್ ಆಗಿದೆ. ಅಮೆರಿಕದಲ್ಲಿ US ಅಲ್ಲಿ ಡೊನಾಲ್ಡ್ ಟ್ರಂಪ್ ಅವರು ಅಧ್ಯಕ್ಷತೆಯನ್ನು ವಹಿಸಿಕೊಂಡಾಗ ಅಪ್ಲಿಕೇಶನ್ನು ಹೆಚ್ಚು ಡೌನ್ಲೋಡ್ ಮಾಡಿದ್ದೇ US ಅಲ್ಲಿ. ChatGPTಯನ್ನು ಮೀರಿಸಿತು. ChatGPTಗಿನ್ನ ಹೆಚ್ಚು ಡೀಪ್ಸೀಕನ್ನೇ ಡೌನ್ಲೋಡ್ ಮಾಡಿಕೊಂಡ್ರು. ಎನ್ವಿಡಿಯಾನ ಷೇರು 18ರಷ್ಟು ಕುಸಿಯಿತು. 80% ಎನ್ವಿಡಿಯಾ ಶೇರ್ ಇದು ಸ್ಟಾಕ್ ಮಾರ್ಕೆಟಲ್ಲಿ ಕುಸಿಯಿತು. ದೊಡ್ಡದಾದ ಮತ್ತು ಹೆಚ್ಚು ಸ್ಥಾಪಿತವಾದ ಪ್ರತಿಸ್ಪರ್ಧಿಗಳ ವಿರುದ್ಧ ಡೀಪ್ಸೀಕ್ ಯಶಸ್ಸನ್ನು ಮೇಲ್ಮುಖಿ AI ಎಂದು ವಿವರಿಸಲಾಗಿದೆ. ChatGPT ಬಿದ್ದೋಗ್ತಿದ್ದಂಗೆ ಡೀಪ್ಸೀಕ್ AI ಜಾಸ್ತಿ US ಅಲ್ಲೇ ಜಾಸ್ತಿ ಇನ್ಸ್ಟಾಲ್ ಮಾಡ್ಕೊಂಡ್ರು ಅದನ್ನು. ಡೀಪ್ಸೀಕ್ ಇದರ ಉತ್ಪಾದಕ AI ಅಲ್ಗಾರಿದಮ್ ಮಾದರಿಗಳನ್ನು ತರಬೇತಿ ವಿವರಗಳನ್ನು ತೆರೆದ ಮೂಲವಾಗಿ ಮಾಡುತ್ತದೆ. ಓಕೆ ಗಾಯ್ಸ್, ಅಷ್ಟೇ ಇನ್ಫಾರ್ಮೇಷನ್ಸ್ ಡೀಪ್ಸೀಕ್ ಬಗ್ಗೆ.